ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ವೇಣುಗೋಪಾಲ್ ಅಂತ. ವೇಣುಗೋಪಾಲ್. ತಮ್ಮ ಸ್ಥಳ? ಬೆಂಗಳೂರು. ಬೆಂಗಳೂರು. ನೀವು ನಮ್ಮನ್ನು ನೋಡಿ ಯೂಟ್ಯೂಬ್ ಅಮ್ಮ ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಭಾಳ ಸಂತೋಷ ಆಯಿತು. ನಾನು ಹೇಳ್ತೀನಿ ಅದೇ ನೀವೇ ಹೇಳ್ತಾ ಇದ್ದೀರಿ. ಯಾಕೆ ಬೇರೆ ಏನೇನೋ ಡೆವಲಪ್ ಮಾಡ್ತಾರೆ. ಇಂಪಾರ್ಟೆಂಟು ನಮ್ಮತನ, ನಮ್ಮ ಸಂಸ್ಕೃತಿ ಅನ್ನ ಎತ್ತು ತೋರಿಸ್ತಾ ಇದ್ದೀರಾ, ಬಹಳ ಖುಷಿಯಾಗುತ್ತೆ. ಎಲ್ಲ ಜಾಗ ವಿಸಿಟ್ ಮಾಡ್ತಾ ಇದ್ದೀರಾ, ಅಲ್ಲಿರೋ ಒಂದು ಸ್ಪೆಷಾಲಿಟಿ ಹೇಳ್ತಾ ಇದ್ದೀರಾ, ಅಲ್ಲಿಂದ ಕುರುಗಳು ಹೇಳ್ತಾ ಇದ್ದೀರಾ, ಬಹಳ ಖುಷಿಯಾಗುತ್ತೆ. ಅಷ್ಟೇ ಅಲ್ಲದೆ ಜನಕ್ಕೆ ಇವಾಗ ಎಲ್ಲೂ ಗೊತ್ತಾಗ್ತಾ ಇದೆ, ನಮ್ಮ ಜನದಲ್ಲಿ ಹಳ್ಳಿಗಳಲ್ಲಾಗ ಯಾರು ತೋರಿಸ್ತಾನೆ ಇಲ್ಲ, ಬರೀ ಸಿಟಿ ತೋರಿಸ್ತಾ ಗೊತ್ತಿದ್ದಾರೆ. ನೀವು ಹಳ್ಳಿಗಳೆಲ್ಲ ತೋರಿಸ್ತಾ ಇದ್ದೀರಾ, ಇದರಿಂದ ಜನಕ್ಕೆ ಒಂದು ಉತ್ಸಾಹ ಬರ್ತಾ ಇದೆ. ಏನಪ್ಪ ನಮ್ಮ ಜಾಗ ಇಲ್ಲಿದೆಯಪ್ಪ, ನೋಡಿಲ್ವಲ್ಲಪ್ಪ. ಎಷ್ಟೋ ಜನ ಇಲ್ಲಿರೋರು ಬೆಂಗಳೂರು ಅಂತಾರೆ, ಅವ್ರಿಗೆ ಗೊತ್ತೇ ಇಲ್ಲ ಇಲ್ಲಿ ಏನು ಅಂತ. ಭಾಳ ಅನುಕೂಲ ಆಯಿತು ಅಂತ ಅನಿಸುತ್ತೆ. ಆ್ಯಕ್ಚುಲಿ ನಾನೊಬ್ಬ ಮೀಡಿಯಾ ಪರ್ಸನ್ನೇ, ಆದರೆ ತುಂಬ ಇಷ್ಟ ಆಗಿ ನಿಮ್ಮಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಕವರೇಜ್ ತುಂಬ ಚೆನ್ನಾಗಿ ಮಾಡ್ತೀರಾ ನೋಡಿ. ಪ್ರತಿಯೊಂದು ಹೇಳ್ತಾ ಇದ್ದೀರಾ. ಒಂದು ಸಂತೋಷವಾದ ವಿಷಯ ಏನು ಅಂತಂದರೆ, ನೀವು ವಿಡಿಯೋ ಪರ್ಸನ್ ಆಗಿ ನಮ್ಮ ಪುಟ್ಟ ಕಾರ್ಯಕ್ರಮವನ್ನು ಆನಂದಿಸಿದ್ದೀನಿ ಇಲ್ಲಿ ಹೇಳಿದ್ರೆ ನಮಗೆ ಎಷ್ಟು ಸಂತೋಷ ಆಯಿತು ಅಂತಂದ್ರೆ ಹೇಳಕ್ಕೆ ಸಾಧ್ಯವಿಲ್ಲ. ತಮ್ಮ ಸ್ಥಳ? ನಮ್ಮದು ಬೆಂಗಳೂರು. ಬೆಂಗಳೂರು. ನಾವು ನೋಡಿ, ನಾನು ಸೈಬರ್ ಮೀಡಿಯಲ್ಲಿ ಇರೋದು. ಓಕೆ. ನಾವೆಲ್ಲ ಕವರ್ ಮಾಡ್ತೀವಿ. ಈ ಚಿಕ್ಕದಾಗ ಕವರ್ ಮಾಡೋದು, ದೊಡ್ಡ ಕವರ್ ಮಾಡ್ತೀವಿ. ಹೌದು, ನಿಜ ಮಾತಾಡೋದು. ಇಂಪಾರ್ಟೆಂಟ್ ಏನು ಕವರ್ ಮಾಡಲ್ಲ ನಾವು. ಹೌದು, ಬೇರೆ ದೊಡ್ಡದು ಈ ಅಮೇರಿಕಾ, ಇಂಡಿಯಾ. ಹೌದು, ನಮ್ಮ ಇಂಡಿಯಾದಲ್ಲಿ ಒಂದು ಇಂಡಿಯಾ ಇದೆ ಅಂತ ಯಾರು ಗೊತ್ತಿಲ್ಲ. ಹೌದು, ಬಹಳ ಖುಷಿ ಆಯಿತು. ಇನ್ನು ಮೀಟ್ ಆಗಿ ಬಹಳ ಖುಷಿ ಆಯಿತು, ಸಂತೃಪ್ತಿ ಆಗಿದ್ದೀನಿ. ಇದೇ ಥರ ನಡೆಸಿ, ಇನ್ನು ತುಂಬ ಜನ ಬೆಂಬಲ ಕೊಡ್ತಾರೆ. ನಮ್ಮ ಪ್ರಿಯ ವೀಕ್ಷಕರಿಗೆ ಏನು ಹೇಳ್ತೀರಿ? ಎಲ್ರಿಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಹಳ್ಳಿಗಳ ಮೇಲೆ ತಿಳ್ಕೊಳ್ಳಿ, ಬಂದು ಹೇಳಿ ವಿಸಿಟ್ ಮಾಡಿ, ಆಯಿತಾ? ಅಲ್ಲಿನ ಸಂಸ್ಕೃತಿ ಬಗ್ಗೆ ತಿಳ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಮುಂದಿನ ಜನ ಗೊತ್ತಾಗುತ್ತೆ, ಇಲ್ಲ ಅಂದರೆ ಗೊತ್ತಾಗೋದೇ ಇಲ್ಲ. ಅದೇ ಪಿಸಾ ತಿನ್ನು ಕೂತಿರ್ಬೇಕು ಅಷ್ಟೇ. ನಮ್ಮ ಸಂಸ್ಕೃತಿ ಗೊತ್ತಾಗಿಲ್ಲ ಅಂದರೆ ಮುಂದಿನ ಹಳಿವು ನಾವೇ ಮಾಡ್ಕೋತೀವಿ, ಉಳಿವಾಗಲ್ಲ. ಉಳಿವಾಗಬೇಕು ಅಂದರೆ ಬನ್ನಿ, ಇಲ್ಲಿ ಬಂದು ನೋಡಿ. ಥ್ಯಾಂಕ್ ಯು. ನೀವು ಯೂಟ್ಯೂಬ್ ಅಮ್ಮ ಹುಲಿಕಲ್ ಅವರ ಜೊತೆ ಮಾತನಾಡಿದ್ದಕ್ಕೆ, ಮನದಾಳದ ಮಾತನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು ಮಾಮ. ನನಗೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಇನ್ನೂ ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ಮಾಮ. ಸ್ವ ಇಚ್ಛೆಯಿಂದ ಬಂದು ಮಾತಾಡೋದಾದ್ರೆ, ಸಲಹೆಗಳು, ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಾದ್ರೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಅದ್ರ ಬಗ್ಗೆ ಯೋಚನೆ ಮಾಡೋಣ. ಇಂದಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲು ಸಹಕರಿಸಿದ ಎಲ್ಲ ಹಿರಿಯರಿಗೆ, ಗ್ರಾಮಸ್ಥರಿಗೆ ಈ ಮೂಲಕ ಯುವಕ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಸ್ಪೆಷಲ್ ಥ್ಯಾಂಕ್ಸ್ ಟು ಯೂಟ್ಯೂಬ್ ಮಾಮಾ ಹುಲಿಕಲ್ ಅವರು ನಿನ್ನೆ ಬಾಲು ಇಲ್ಲಿ ಸ್ಟೇಜ್ ಮೇಲೆ ಬರಬೇಕು. ನಮ್ಮ ದೇವಸ್ಥಾನದ ಕೆಲಸವನ್ನ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೂ ನಮ್ಮ ಈಶ್ವರ ದೇವಸ್ಥಾನ ಕೂಡ ಅವರೇ ಕಟ್ಟಿದ್ರು. ಅವಾಗ ಅವರಿಗೆ ಕಾರಣಾಂತರದಿಂದ ಅವರಿಗೆ ಯಾವ ಒಂದು ಗೌರವದ ಒಂದು ಮಾತನ್ನು ಹೇಳೋದಕ್ಕೆ ಅವಕಾಶ ಆಗಿರಲಿಲ್ಲ. ಈಗ ವೇದಿಕೆ ಮೇಲಕ್ಕೆ ಬಾಲು ಅವರು ಬರಬೇಕು. ಪ್ರತಿಭಾ ಪುರಸ್ಕಾರ ನನ್ನ ಮಗಳಿಗೆ ಹೋದ ಸಾರಿನೂ ಕೊಟ್ಟಿದ್ರು, ಸಿಕ್ಕಿತ್ತು ಇದೇ ವೇದಿಕೆಯಲ್ಲಿ. ಅದನ್ನು ಬರೋಕ್ಕಾಗಲಿಲ್ಲ ಕಾರಣಾಂತರದಿಂದ. ಈ ಬಾರಿನೂ ಅವರು ಬರೋಕ್ಕೆ ಪ್ರಯತ್ನ ಪಟ್ಟರು, ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ನಾನು ಬಂದಿದ್ದೀನಿ. ಮುಂದಿನ ಪ್ರತಿ ವರ್ಷ ನಾನು ಎಲ್ಲರೂ ಮಕ್ಕಳು ಸಂಸಾರ ಕರ್ಕೊಬಂದು ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಬರಬೇಕು ಅಂತ ಮನಸ್ಸು ಮಾಡ್ತಾಯಿದ್ದೀನಿ, ಪ್ರಯತ್ನ ಪಡ್ತೀನಿ. ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವ್ರಿಗೂ ಪ್ರೋತ್ಸಾಹ ಕೊಟ್ಟು ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಭಾಳ ಸಂತೋಷ ಆಯಿತು ನನಗೂ. ಪ್ರತಿಭಾ ಪುರಸ್ಕಾರ ಅಂತಲ್ಲ, ಈ ಕಾರ್ಯಕ್ರಮಕ್ಕೆ ಬಂದು ಸಂತೋಷಪಡಿಸಿ ಊರಿನವ್ರನ್ನ ಎಲ್ಲರೂ ಸುತ್ತಮುತ್ತ ಊರಿನವ್ರನ್ನೆಲ್ಲರೂ ಬಂದು ಅಮೋಘವಾಗಿ ನಡೆಯೋ ಥರ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಸಂಖ್ಯೆಯಲ್ಲಿ ಬರಬೇಕು. ಜನ ಬಹಳ ಖುಷಿ ಆಗ್ತಾ ಇದೆ.
ಈ ಕಾಲದಲ್ಲಿ ದೇವಸ್ಥಾನದ ಜನ ಸೇರೋದೇ ಕಷ್ಟ ಇದೆ. ಈ ಜನಗಳು ಇಷ್ಟು ಖುಷಿ ಆಗ್ತಾಯಿದೆ ಅಂದರೆ, ಈ ವೇದಿಕೆಯಲ್ಲಿ ಒಂದು ಪುರಸ್ಕಾರದ ಮಕ್ಕಳು ಸಿಕ್ಕಿದೆ ಅಂದರೆ ಇದಕ್ಕಿಂತ ಲಭ್ಯ ಇನ್ನೇನು ಬೇಕು? ಪುರಸ್ಕಾರ ಅನ್ನೋದೇನು, ಒಂದು ಪ್ರತಿಭೆನ ಬೆಳೆಸೋಕೆ ಒಂದು ದಾರಿ. ಅದನ್ನು ನಮ್ಮ ಬ್ರಾಹ್ಮಣರಲ್ಲಿ ಇವಾಗ ಬಹಳ ಕಮ್ಮಿ ಆಗುತ್ತೆ. ಇದನ್ನೇನು ಶುರು ಹಚ್ಕೊಂಡಿರೋದು ಬಹಳ ಖುಷಿ ಆಯ್ತು ಕೇಳಿದಾಗ. ಇದು ಹಿಂಗೆ ಮುಂದುವರಲಿ, ತುಂಬ ಬೆಳೀಲಿ ಅಂತ ತುಂಬ ಆಸೆ. ಮತ್ತು ಈ ಗ್ರಾಮಸ್ಥರು ಅಥವಾ ನಮ್ಮ ಇವರೆಲ್ಲ ಹಿರಿಕರೆಲ್ಲ ಏನು ಸಹಯೋಗ ಈ ಕಾರ್ಯಕ್ರಮನ ಯಾರು ಆಯೋಜನೆ ಮಾಡಿದ್ರೆ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ವೇದಿಕೆ ಆಗಿರಲಿ, ಪ್ರತಿಯೊಂದು ಪುಸ್ತಕ ಪಡಿಸೋ ಮೇಡಮ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಯಿತು. ಇದಕ್ಕೆಲ್ಲ ಕಾರಣ ಯಾರು ಅಂದರೆ ಹಿರಿಕರ ಮಾರ್ಗದರ್ಶನದಿಂದ ಎಲ್ಲ ಸಾಧ್ಯ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಹುಟ್ಟು ಒಂದನೇ ನಮಸ್ಕಾರ ಅವ್ರಿಗೆ ಥ್ಯಾಂಕ್ ಯು. ಯಾರೋ ಬಂದು ಒಂದು ಎರಡು ಮಾತಾಡಕ್ಕೆ ಅವಕಾಶ ಮಾಡ್ಕೊಂಡಿದ್ದೀನಿ. ನನ್ನ ಸ್ವಂತ ಅಭಿಪ್ರಾಯವನ್ನ ಒಂದೆರಡು ಮಾತಲ್ಲಿ ತಿಳಿಸ್ತೀನಿ. ಈ ಪ್ರತಿಭಾ ಪುರಸ್ಕಾರವನ್ನು ಇನ್ನೂ ಒಂಚೂರು ಮುಂದುವರಿಸಬಹುದು ಅಂತ ನನ್ನ ಅಭಿಪ್ರಾಯ. ಹೆಂಗೆ ಅಂದರೆ, ಬರೀ PUC SLC ಇಷ್ಟಕ್ಕೆ ಮುಗಿಸ್ತಲೇ ಬೇರೆ ಕಲೆಗಳಿದೆ ನೋಡಿ, ಕಲಾವಿದರಿದ್ದಾರೆ. ಸಂಗೀತ ಆಗಲಿ, ಡ್ಯಾನ್ಸ್ ಆಗಲಿ, ನಾಟಕ ಆಗಲಿ, ಇನ್ನೊಂದಾಗಲಿ, ಯಾವ ಕಲೆಯಲ್ಲಿ ಹುಡುಗರು ಮುಂದೆ ಕಲಿತಾ ಇದ್ದಾರೆ ಅವರಿಗೆ ಪ್ರೋತ್ಸಾಹವಾಗಿ ಅವ್ರಿಗೂ ಈ ಪ್ರತಿಭಾ ಪುರಸ್ಕಾರವನ್ನು ಕೊಡಬಹುದಾ ಅಂತ ನನ್ನ ಸ್ವಂತ ಚಿಂತನೆ. ಇದನ್ನು ಯುವಕ ಸಂಘದ ಪದಾಧಿಕಾರಿಗಳು ಹಾಗೂ ಮನೆ ಊರಿನ ಹಿರಿಯರು ಕೂತ್ಕೊಂಡು ಮಾತಾಡಿ ಈ ಅಭಿಪ್ರಾಯವನ್ನು ಸರಿ ಮಾಡಬಹುದಾ ಅಂತ ತಿಳಿಸೋಕ್ಕೆ ಎರಡು ಮಾತಾಡಿ ಮುಗಿಸ್ತೀನಿ ಅಷ್ಟೇ. ಜೈ ಶ್ರೀರಾಮ್. ಇದ್ದೀವಿ ಅಲ್ಲಿ ತನಕ ಸುಮ್ಮನೆ ಅದಕ್ಕೆ ಒಂದು ತಿಂಗಳು ಮುಂಚೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಸಾಯಂಕಾಲ 6:30ಯಿಂದ 8 ತನಕ ನಾನು ಪಾಠ ಮಾಡ್ತೇನೆ. ಅದರಲ್ಲಿ 100 ಜನ ಬಂದಿದ್ದರು. ಆ 100 ಜನ ಎಲ್ಲಿಂದ? ಡೆಲ್ಲಿ, ಬಾಂಬೆ, ಅದು ಮಂಗಳೂರು, ಶಿವಮೊಗ್ಗ, ಬೆಂಗಳೂರು ಎಲ್ಲ ಕಡೆಯಿಂದ ಸೇರ್ಕೊಂಡಿದ್ರು. ಅಲ್ಲಿ ಸಣ್ಣ ವಿದ್ಯಾರ್ಥಿಗಳು ಇದ್ದರು, ಹಿರಿಯರಾದಂತಹವರು ಇದ್ದರು. ಜೊತೆಗೆ ನಿಮಗೆ ಆಶ್ಚರ್ಯ ಆಗ್ತದೆ, ನಮ್ಮ ರಾಜ್ಯದ IGP ಮತ್ತು ಅವ್ರ ಪತ್ನಿ ಅವರಿಬ್ಬರು ಕೂಡ ಇದ್ದರು. ಆ IGP ಪತ್ನಿ ಎಲ್ಲ ಸಂಸ್ಕೃತಜ್ಞೆ, ಉತ್ತರ ಪ್ರದೇಶದವರು, ಅದು ನಾರ್ತ್ ಇಂಡಿಯಾದವರು. ಅಲ್ಲಿ ಅದು ಡಾಕ್ಟರ್ಸ್ ಇದ್ದರು, ಇಂಜಿನಿಯರ್ಸ್ ಇದ್ದರು, ಗೃಹಿಣಿಯರಿದ್ದರು, ಎಲ್ಲರೂ ಕೂಡ ಇದ್ದರು. ಆವಾಗ ಎಷ್ಟು ಸೊಗಸಾಗಿ ಮೂಡಿ ಬಂತು ಅಂತಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಪರಸ್ಪರ ಸಂದೇಹಗಳನ್ನ, ಸಂಶಯಗಳನ್ನ ವಾಟ್ಸಪ್ಗೆ ನಾವು ವಿನಿಮಯ ಮಾಡ್ಕೊಳ್ಳೋದು, ನೇರವಾಗಿ ಮಾತಾಡ್ತಿರೋದು. ಕೊನೆಗೆ ಹೇಗಾಯಿತು ಅಂತಂದರೆ, ಅದು ಬೆಂಗಳೂರಿನಲ್ಲಿ ಬಂದು ನಾವು ನಮ್ಮ ಬೇರೆ ಕಡೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ ನಮಗೆ ಇದು ಮಾಡಿದ್ರು. ಸೊ ಯಾಕೆ ಹೇಳ್ತೀನಿ ಅಂದರೆ, ಇವತ್ತಿನ ಈ ಒಂದು ಪರಿಸರದಲ್ಲಿ ಬೇಕಾದಷ್ಟು ಅನುಕೂಲ ಇದೆ. ಅದನ್ನು ಉಪಯೋಗ ಪಡ್ಕೊಂಡು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಏನಿದೆ ಆ ಪರಂಪರೆಯನ್ನು ಕೂಡ ನಾವು ಮುನ್ನಡೆಸೋದಕ್ಕೆ ನಾವು ಇದನ್ನು ಉಪಯೋಗಿಸ್ಕೊಳ್ಬೋದು, ಈ ವೇದಿಕೆಯನ್ನು ಅನ್ನೋದು ಒಂದು. ಮತ್ತೊಂದು, ನಮ್ಮ ಈಗಿನ ಪೀಳಿಗೆ ಬಹಳ ಸೊಗಸಾಗಿ ಬರ್ತಾ ಇದೆ, ವಿದ್ಯೆಯಲ್ಲಿ ಮುಂದೆ ಬರ್ತಾ ಇದ್ದಾರೆ. ಕೆಲವೊಮ್ಮೆ ಉನ್ನತ ಅಭ್ಯಾಸವನ್ನು ಮಾಡುವಾಗ ಆರ್ಥಿಕವಾಗಿ ಏನಾದರೂ ಕೂಡ ಅವರಿಗೆ ತೊಡಕಾದರೆ ಅವರಿಗೆ ಆರ್ಥಿಕತೆಯ ಸಹಾಯವನ್ನು ಕೂಡ ಮಾಡುವುದಕ್ಕೆ ಅವರ ವಿದ್ಯಾಭ್ಯಾಸದಲ್ಲಿ ನಾವು ಯಾಕೆ ಒಂದು ಸ್ವಲ್ಪ ಪ್ರಯತ್ನ ಮಾಡಬಾರ್ದು ಅನ್ನೋದು ನನ್ನ ವೈಯಕ್ತಿಕವಾದಂತಹ ಚಿಂತನೆ. ಇದಕ್ಕೆ ಹೇಗೆ ಸಹಕಾರ ಸಿಗುತ್ತೋ, ಹೇಗೆ ಮುಂದುವರಿಸ್ಬೋದೋ ಅದನ್ನು ನಮ್ಮ ಈ ಯುವಕ ಮಿತ್ರರು, ಬಂಧುಗಳು ಅದನ್ನು ಚಿಂತಿಸಬೇಕು ಅಂತ ಕೇಳಿಕೊಂಡು ಈ ಸಂದರ್ಭದಲ್ಲಿ ಎರಡು ಮಾತನಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ಎಲ್ಲರಿಗೂ ಕೂಡ ಇದ್ದೀವಿ ಅಲ್ಲಿ ತನಕ ಸುಮ್ಮನೆ